ಎಲ್ಲರಿಗೂ ನವರಾತ್ರಿ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡತಿ ಗೌತಮಿ. 7ನೇ ದಿನ ಮಾತೆ ಕಾಲರಾತ್ರಿಗೆ ಸಮರ್ಪಿತವಾಗಿದೆ. ಹಾಗೆ 7ನೇ ದಿನದ ಬಣ್ಣ ಕೇಸರಿ. ಈ ಬಾರಿ 8ನೇ ದಿನ ಸಪ್ತಮಿ ಬಂದಿತ್ತು, ಯಾಕಂದ್ರೆ 2 ದಿನ ತೃತೀಯ ಇತ್ತು. ಕೇಸರಿ ಬಣ್ಣ ಹೊಳಪು, ಶಕ್ತಿ ಹಾಗೂ ಉತ್ಸಾಹದ ಸಂಕೇತವಾಗಿದೆ. ಕಾಳರಾತ್ರಿ ದೇವಿಯ ಒಂದು ಸಣ್ಣ ಕತೆ ಕೇಳೋಣ. ಈ ಕಾಳರಾತ್ರಿ ದೇವಿ ಭಯಾನಕವಾದ 3 ಕಣ್ಣು ಹಾಗೂ 4 ಕೈಗಳನ್ನು ಹೊಂದಿದಳು. ಒಂದು ಕೈಯಲ್ಲಿ ಅಭಯ ಹಸ್ತ, ಇನ್ನೊಂದು ಕೈಯಲ್ಲಿ ವರದ ಹಸ್ತ ಹಾಗೂ ಮತ್ತೊಂದು ಕೈಯಲ್ಲಿ ಕಬ್ಬಿಣದ ಆಯುಧ ಮತ್ತು 4ನೇ ಕೈಯಲ್ಲಿ ಖಡ್ಗ ಇರುತ್ತೆ. ಹಾಗೆ ಇವಳು ಭಯಾನಕವಾದ ನಿಶುಂಭ ಮತ್ತು ರಕ್ತಬೀಜಾಸುರ ಅಂತ 3 ಜನ ರಾಕ್ಷಸರಿರ್ತಾರೆ. 3 ಲೋಕದಲ್ಲೂ ಎಲ್ಲಾ ಜನರಿಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ. ಆಗ ಶಿವ ಪಾರ್ವತಿ ದೇವಿಗೆ ದುರ್ಗಾವತಾರದಲ್ಲಿ ರಾಕ್ಷಸರನ್ನ ಸಂಹಾರ ಮಾಡುವಂತ ಹೇಳ್ತಾನೆ. ದುರ್ಗಾವತಾರದಲ್ಲಿ ಶುಂಭ ಮತ್ತು ನಿಶುಂಭನ ವಧೆ ಮಾಡುತ್ತಾಳೆ. ಆದರೆ ರಕ್ತ ಬೀಜಾಸುರನಿಗೆ ಒಂದು ವರ ಇರುತ್ತೆ. ಅದೇನಂದ್ರೆ ಅವನ ಪ್ರತಿ ರಕ್ತ ಕಣವು ಭೂಮಿ ಮೇಲೆ ಬಿದ್ದಾಗ ಮತ್ತೊಂದು ರಕ್ತ ಬೀಜಾಸುರನ ಸೃಷ್ಟಿಯಾಗತ್ತೆ. ಹಾಗಾಗಿ ದುರ್ಗಾದೇವಿ ಕಾಲರಾತ್ರಿಯ ಅವತಾರನ ಧರಿಸ್ತಾಳೆ. ಅವಳು ಮೈ ತುಂಬಾ ಕಪ್ಪು ಬಣ್ಣ ಹಾಗೂ ಕಣ್ಣು ಭಯಾನಕವಾಗಿರುತ್ತೆ. ಮತ್ತೆ ಮುಂಡಗಳ ಮಾಲೆ ಹಾಕೊಂಡಿರ್ತಾಳೆ. ಇವಳು ರಕ್ತ ಬೀಜಾಸುರನ ಸಂಹಾರ ಮಾಡಿ ಅವನ ರಕ್ತವನ್ನು ನಾಲಿಗೆಯಲ್ಲಿ ಹೀರಿಕೊಳ್ಳುತ್ತಾಳೆ. ಹಾಗೆ ಅವನನ್ನು ಸೀಳಿ ಸಂಹಾರ ಮಾಡುತ್ತಾಳೆ. ಅಷ್ಟೇ ಅಲ್ಲದೆ 7ನೇ ದಿನ ಸಪ್ತಮಿ ತಿಥಿಯಂದು ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಕೂಡ ಮಾಡ್ತೀವಿ. ಹಾಗೆ ಕೊನೆಯ 4 ದಿನ ತುಂಬಾ ವಿಶಿಷ್ಟವಾಗಿರುತ್ತೆ. ಯಾಕೆಂದ್ರೆ ಪಾಡ್ಯ ದಿನದಂದು ಗೊಂಬೆ ಇಡದೆ ಇರೋರು ಎಲ್ಲರೂ 7ನೇ ದಿನದಿಂದ ಗೊಂಬೆ ಕೂಡ ಇಡ್ತಾರೆ. ಹೀಗೆ 7ನೇ ದಿನದಿಂದ ಸರಸ್ವತಿ ಪೂಜೆ, ದುರ್ಗಾಷ್ಟಮಿ ಮತ್ತು ಮಹಾನವಮಿ ಮತ್ತು ವಿಜಯದಶಮಿಯ 4 ಪೂಜೆಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.